ತೊಗರಿಬೇಳೆನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಲ್ಲ ಥರ ತರಕಾರಿಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹುರುಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಮೂಲಂಗಿ ಪ್ರತಿಯೊಂದು ಹಾಕ್ಕೊಂಡಿದ್ದೀನಿ. ನೀವು ಯಾವ ಥರ ಬೇಕಾದ್ರೂ ಹಾಕ್ಕೋಬೋದು. ಗೆಡ್ಡೆಕೋಸು, ನುಗ್ಗೆಕಾಯಿ ಇದೆಲ್ಲ ಹಾಕ್ಕೋಬೋದು. ಏಕೆಂದರೆ ಇವಾಗ ಸಾಮಾನ್ಯ ನಾವು ಮದುವೆ ಮನೆಗಳಲ್ಲಿ ನೋಡ್ತಿರ್ತೀವಿ, ತರಕಾರಿ ಹುಳಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫಂಕ್ಷನ್ಗಳಲ್ಲಿ. ಹಾಗಾಗಿ ನಾವು ಅದೇ ಥರನೇ ಮಾಡೋದಾದರೆ ನಾವು ಇದೆಲ್ಲ ಹಾಕ್ಕೊಂಡು ಎಲ್ಲ ಥರ ತರಕಾರಿ ನಿಮ್ಗೆ ಇಷ್ಟವಾದಂಥ ತರಕಾರಿಗಳೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು 2 ಟೊಮೊಟೊ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಆದಷ್ಟು ತರಕಾರಿ ಅದೆಲ್ಲ ಮುಳುಗುವಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಹಾಗೆ 1 ಸ್ಪೂನಷ್ಟು ಎಣ್ಣೆ. ಇಷ್ಟು ಹಾಕಿ ನಾವು ಒಂದು 2 ವಿಸಲ್ ಕುಕ್ಕರ್ ಕೂಗಿಸ್ಕೋಬೇಕಾಗತ್ತೆ. ಮದುವೆ ಮನೆಗಳಲ್ಲಿ ಮಾಡುವಂಥ ತರಕಾರಿ ಹುಳಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಭಾಳ ಇಷ್ಟಪಟ್ಟು ತಿಂತೀರ. ಸಾಮಾನ್ಯವಾಗಿ ನೋಡಿದ್ದೀರ ಫಂಕ್ಷನ್ಗಳಲ್ಲೆಲ್ಲ ಹೇಗಿರುತ್ತೆ ಹುಳಿ ಅಂತ, ಎಲ್ಲರೂ ಇಷ್ಟಪಡುವಂಥದ್ದು. ಅದನ್ನ ನಾವು ಮನೇಲಿ ಅದೇ ಟೇಸ್ಟಲ್ಲಿ ನಾವು ಮಾಡ್ಕೋಬಹುದು. ಸುಲಭವಾಗಿ ಫಾಸ್ಟಾಗಿ ಮಾಡ್ಕೊಳ್ಳೋ ಅಂಥದ್ದು, ಸಿಂಪಲ್ಲಾಗಿ. ಏನು ಇದರಲ್ಲಿ ನಾವು ಹೆಚ್ಚಿಗೆ ಶ್ರಮ ಪಡುವಂಥದ್ದಿಲ್ಲ. ರೆಗ್ಯುಲರ್ ಸಾಂಬಾರನ್ನೇ ನಾವು ಈ ಮೆಥಡಲ್ಲಿ ಮಾಡ್ಕೋಬೋದು. ಇಲ್ಲಿ ನಾನು ಫಸ್ಟು ಪುಡಿ ಮಾಡ್ಕೊಳ್ತೀನಿ ಸ್ವಲ್ಪ. ಅದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಒಂದು ದಿವಸಕ್ಕೆ ಆಗೋಷ್ಟು, ಸುಮಾರು ಒಂದು 7-8 ಜನಕ್ಕೆ ಊಟಕ್ಕೆ ಆಗುವಷ್ಟು ನಾನು ಮಾಡ್ತಾಯಿರೋದು. ಇದೇ ಪುಡಿನ ಬೇಕಾದ್ರೆ ನೀವು ನೈಸಾಗಿ ಪುಡಿ ಮಾಡಿಕೊಂಡು ಎತ್ತಿಟ್ಕೊಂಡು ಬೇಕಾದ್ರೂ ಉಪಯೋಗಿಸ್ಕೋಬಹುದು, ಮತ್ತೆ ಉಪಯೋಗಿಸ್ಕೋಬಹುದು. ಅದೇ ನಾನಿಲ್ಲಿ ಒಂದೇ ಟೈಮ್ಗೆ ತಕ್ಷಣ ಆವಾಗ ಆಗೋಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಒಂದು 2 ಸ್ಪೂನ್ ಜಾಸ್ತಿ ಹಾಕಿ ನೀವು ಜಾಸ್ತಿ ಪುಡಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಧನಿಯಾನ 2 ಸ್ಪೂನ್ ಧನಿಯಾ ಹಾಕ್ಕೊತಾ ಇದ್ದೀನಿ. ಇಲ್ಲೇನಾಗಿದೆ ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕೆಂಪು ಮಾಡ್ಕೋಬೇಕು, ತುಂಬ ಸೀಸ್ಕೋಬಾರ್ದು. ಅದಕ್ಕೆ ಒಂದು 1/4 ಸ್ಪೂನಷ್ಟು ಮೆಣಸು, 2 ಸ್ಪೂನು ಜೀರಿಗೆ, 2 ಸ್ಪೂನ್ ಧನಿಯಾ, ಒಂದು 2 ಕಡ್ಡಿಯಷ್ಟು ಕರಿಬೇವು, ಇಷ್ಟು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇರಬೇಕು. ಖಾರಕ್ಕೆ ನಾನು ಒಂದು 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರ ಹೇಗಿರುತ್ತೋ ನೋಡಿಕೊಂಡು 4ರಿಂದ 5 ಹಾಕ್ಕೊಬೇಡಿ. ಹಾಗೆ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದನ್ನು ಕೂಡ ಎಲ್ಲ ಸ್ವಲ್ಪ ಕೆಂಪಗಾಗಂಗೆ ಮಿಕ್ಸಲ್ಲೇ ಹುರ್ಕೊಳ್ಳಿ. ಈ ಪುಡಿನ ನಾವು ಹೇಳಿದ್ನಲ್ಲ ನಿಮಗೆ, ಜಾಸ್ತಿ ಮಾಡಿ 1 ತಿಂಗಳು ಆಗೋ ತನಕ ಬೇಕಾದ್ರೆ ಇಟ್ಕೋಬೋದು, ಯಾವಾಗ ಬೇಕಾದರೂ ಮಾಡ್ಕೋಬೋದು. ಆದರೆ ಇಷ್ಟು ನಾನು ಹಾಕಿರುವಂಥ ಮೆಥಡಲ್ಲಿ ಇಷ್ಟರಲ್ಲಿ ಹಾಕಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಒಂದು 8ರಿಂದ 10 ಜನ ಊಟ ಮಾಡ್ಬೋದು. ಸಾಂಬಾರು ಅಷ್ಟು ಜಾಸ್ತಿನೇ ಆಗುತ್ತೆ ನಾವು ಈ ಥರ ಮಾಡೋದ್ರಿಂದ. ಇದಕ್ಕೆ ಜೊತೆಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಹಿಂಗು ಕೂಡ ಹಾಕಿದ್ದೀನಿ. ಇಲ್ಲಿ ಗಟ್ಟಿ ಹಿಂಗೆ ಬೇಕಾದ್ರೂ ಹಾಕ್ಕೋಬೋದು ಪುಡಿಗೆ. ನಾನು ಪೌಡ್ರ್ ಹಿಂಗೆ ಇಟ್ಕೊಂಡಿರೋದ್ರಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಬೇಕು ಇದನ್ನು. ಈಗ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಸಿ ತೆಂಗಿನಕಾಯಿ ಕೂಡ ಹಾಕ್ಕೋಬೋದು. ಅವತ್ತಿಗೆ ಮಾಡ್ಕೊಳ್ಳೋದಾದರೆ ಹಸಿ ತೆಂಗಿನಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಣ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಯಾವುದು ಬೇಕಾದರೂ ಹಾಕ್ಕೋಬೋದು. ಒಂದೇ ಒಂದು ಚಕ್ಕೆ ಪೀಸು, ಒಂದು ಇಂಚಷ್ಟು ಒಂದು ಚಕ್ಕೆ ಪೀಸ್ ಹಾಕ್ಕೊಳ್ಳಿ. ನಾನು ಸಣ್ಣದು 2-3 ಹಾಕಿದ್ದೆ. ನಾನಲ್ಲಿ ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಇಲ್ಲೇನು ಮಾಡಿದ್ದೀನಿ ಅಂದರೆ ತಣ್ಣಗಾದ್ಮೇಲೆ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನುಣ್ಣಗೇನು ರುಬ್ಬಿಲ್ಲ. ನೀವು ಪೌಡ್ರು ಎತ್ತಿಟ್ಕೋಬೇಕು ಅಂದರೆ ನೈಸಾಗಿ ರುಬ್ಬಿಟ್ಟು ಪೌಡ್ರ್ ಇಟ್ಕೋಬೋದು. ನಾನು ದಪ್ಪ ತರಿಯಾಗೆ ಮಾಡ್ಕೊಂಡಿದ್ದೀನಿ. ನಂತರ ಅದಕ್ಕೆ ನಾನು ಬೇಯಿಸಿದ್ನಲ್ವ ಟೊಮೊಟೊ, ಬೇಳೆ ಜೊತೆ ಬೇಯಕ್ಕೆ ಹಾಕಿದ್ನಲ್ವ, ಆ ಟೊಮೊಟೊ ಕೂಡ ನಾನು ಅದಕ್ಕೆ ಹಾಕಿ ಒಂದು ರೌಂಡ್ ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ನಾನು. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು 3ರಿಂದ 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳಿ. ಇದೆಲ್ಲ ಸಿಡಿತಿದ್ದಂಗೆ ಸ್ವಲ್ಪ ಮತ್ತೆ ಸಾಂಬಾರಿಗೆ ಒಂಚೂರು ಹಿಂಗೆ ಹಾಕ್ಕೋಬೇಕು. ನಾವಿಲ್ಲೇನು ಮಾಡ್ತೀವಿ ಅಂದರೆ ಪೌಡ್ರಿಗೆ ಹಿಂಗೆ ಹಾಕೋದೇ ಬೇರೆ, ಸಾಂಬಾರು ಒಗ್ಗರಣೆಗೆ ರೆಗ್ಯುಲರಾಗಿ ನಾವು ಹಿಂಗೆ ಏನು ಹಾಕ್ತೀವೋ ಆ ಥರ ಹಾಕ್ಕೋಬೇಕು. ಮತ್ತು ಒಂದು 3ರಿಂದ 4 ಮೆಣಸಿನ್ಕಾಯಿ, 1 ಕಡ್ಡಿ ಕರಿಬೇವು. ನಾವು ಆಲ್ರೆಡಿ ಬೇಯಕ್ಕೆ ಹಾಕಿರ್ತೀವಿ, ಆದರೂ ಒಗ್ಗರಣೆಗೆ ಒಂದು 2 ಹಾಕ್ಕೊಂಡಾಗ ನಿಮಗೆ ಒಗ್ಗರಣೆಗೆ ಇದು ಚೆನ್ನಾಗಿ ರುಚಿ ಇರುತ್ತೆ. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಖಾರನ ನಾವು ಅದಕ್ಕೆ ಹಾಕ್ಕೊಳ್ಳೋಣ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ರಸ. ಈ ಥರ ಸಾಂಬಾರು ಮಾಡ್ಕೊಂಡಾಗಂತೂ ನೀವು ಟೇಸ್ಟ್ ನೋಡಬೇಕು, ಎಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲೇ ನಾವೇ ಫಂಕ್ಷನ್ಗಳಲ್ಲಿ ಮಾಡುವಂಥ ಭಟ್ರುಗಳು ಮಾಡುವಂಥ ಹುಳಿಸನ್ನ ನಾವೇ ಮಾಡಿದ್ದೀವಿ ಅನ್ನೋದು ಒಂದು ಖುಷಿ, ಮತ್ತು ಅಷ್ಟೇ ರುಚಿ ಇರುತ್ತೆ. ಮನೆ ಮಂದಿಯೆಲ್ಲ ಇಷ್ಟಪಟ್ಟು
ಊಟ ಮಾಡ್ತಾರೆ. ಇದರಲ್ಲಿ ಒಂದೆರಡು ತುತ್ತು ಅನ್ನ ನಾವು ಜಾಸ್ತಿನೇ ತಿಂತೀವಿ, ಅಷ್ಟು ರುಚಿಯಾಗಿರುತ್ತೆ. ಈಗ ನಾನು ತರಕಾರಿ ಎಲ್ಲ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಮಿಕ್ಸಿ ಜಾರ್ ನೀರು ಎಲ್ಲ ಹಾಕಿದ್ದೀನಿ. ನೋಡಿಕೊಂಡು ನಾವು ನೀರನ್ನು ಹೆಚ್ಚಿಸ್ಕೋಬೋದು. ಇದು ಏನಾಗುತ್ತೆ ಅಂದರೆ ಬೇಯ್ತಾ ಸಾಂಬಾರು ಗಟ್ಟಿನೇ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಒಂದು ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಂಡು ನಮಗೆ ಸಾಂಬಾರು ಥಿಕ್ನೆಸ್ ಹೇಗೆ ಬೇಕೋ ಹಾಗೆ ಹಾಕ್ಕೋಬೋದು. ಇಲ್ಲಿ ರುಚಿಗೆ ಒಂದು ತುಂಡು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಒಂದು 2 ಸಲ ಕುದಿಸಿದ್ರೆ ಫಂಕ್ಷನಲ್ಲಿ ಊಟ ಮಾಡುವಂಥ ತರಕಾರಿ ಹುಳಿ ಸೂಪರಾಗಿರುತ್ತೆ. ಸಾಂಬಾರು ರೆಡಿ ಆಯಿತು. ನೀವು ಒಂದ್ಸಲಿ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ. ಹಾಗೆಯೇ ನಮ್ಮ ಮನೇಲಿ ಒಬ್ಬಟ್ಟು ತಿನ್ನಬೇಕು ಅಂತ ನಮ್ಮ ಯಜಮಾನ್ರು ಬೌಕೆ ಮಾಡಮ್ಮ ಅಂಥೇಳಿ. ನಮ್ಮಲ್ಲಿ ಏನಾಗಿದೆ ಅಂದರೆ ಒಬ್ಬಟ್ಟು ಒಂದೇ ಸಾಕು, ಹಬ್ಬ ಬರಬೇಕು ಹುಣ್ಣಿಮೆ ಬರಬೇಕು ಅಂತೇನಿಲ್ಲ. ಅವ್ರು ಯಾವಾಗ ಬೇಕು ಅಂತಾರೋ ಆವಾಗ ಒಂದು ನಿಮಿಷ ಒಬ್ಬಟ್ಟು ಮಾಡಿಬಿಡ್ತೀನಿ. ಇವತ್ತು ಮಕ್ಕಳು ಕೂಡ ಬರ್ತಿದ್ರು, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ರಲ್ವ, ಸರಿ ಮಾಡೇ ಬಿಡೋಣ ಅಂಥೇಳಿ. ಏಕೆಂದರೆ ಹಬ್ಬದಲ್ಲಿ ಯಾರೂ ಸರಿಯಾಗಿ ತಿನ್ನಲ್ಲ ನಮ್ಮ ಮನೇಲಿ, ಅದನ್ನೆಲ್ಲ ಫ್ರಿಜ್ಗೆ ಇಟ್ಟಿರ್ತೀನಿ. ಈ ಥರ ಬಿಡೋ ಟೈಮಲ್ಲಿ ಮಾಡಿಕೊಟ್ಟಾಗಂತೂ ತುಂಬ ಇಷ್ಟಪಟ್ಟು ಮನಸ್ಫೂರ್ತಿಯಾಗಿ ತಿಂತಾರೆ. ಹಾಗಾಗಿ ಸರಿ ಮಾಡೋಣ ಇರು ಅಂಥೇಳಿ ನಾನು ಒಂದು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಅದೇ ನಾನು ಇದರಲ್ಲಿ ಡೀಟೇಲ್ಸ್ ಏನೂ ತೋರಿಸಿಲ್ಲ ನಿಮಗೆ. ಒಬ್ಬಟ್ಟು ಮಾಡೋದು ಆಲ್ರೆಡಿ ನಾನು ಹಾಕಿದ್ದೆ. ಹೋಳಿಗೆ ಬೇಳೆ ಒಬ್ಬಟ್ಟು ನಾನು ಮಾಡ್ತಾಯಿರೋದು. ಸುಮ್ಮನೆ ನಾನಿವಾಗ ವ್ಲಾಗಲ್ಲಿ ನನ್ನ ಮಧ್ಯಾಹ್ನದ ರೊಟೀನ್ ಹೇಗಿರುತ್ತೆ ಅಂತೇಳಿ ಹಾಕಿದ್ದು. ಸಾಟರ್ಡೆ ಮಕ್ಕಳೆಲ್ಲರೂ ಬಂದಿರ್ತಾರೆ. ಸಾಟರ್ಡೆ ಸಾಮಾನ್ಯವಾಗಿ ನನ್ನ ಚಿಕ್ಕ ಮೊಮ್ಮಗ ಮಗಳು ಎಲ್ಲರೂ ಬರ್ತಾರೆ ಕಂಪಲ್ಸರಿ. ಅವನು ಹಬ್ಬ ಕ್ಲಾಸ್ಗೆ ಹೋಗ್ತಾನೆ. ಅದಕ್ಕೇನು ಮಾಡ್ತಾಳೆ ಅಂದರೆ ಇಲ್ಲಿ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದಾಗ ಇಲ್ಲೇ ಇರ್ತಾನೆ, ಇಲ್ಲದ್ರೆ ಒಂದು ವಾರ ಪೂರ್ತಿ ಬರಲ್ಲ ಅವರು. ಅದಕ್ಕೆ ನಾನೇನು ಮಾಡಿದೆ, ಸರಿ ಮಕ್ಕಳನ್ನು ಯಜಮಾನ್ರು ಕೇಳಿದಲ್ವ ಒಬ್ಬಟ್ಟು ಮಾಡು ತಿನ್ನಬೇಕು ಅನಿಸಿದೆ ಅಂಥೇಳಿ, ಸರಿ ಇರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ತುಂಬ ಇಷ್ಟಪಟ್ಟು ತಿಂದರು ಎಲ್ಲರೂ. ಭಾಳ ಏನಾಗುತ್ತೆ ಅಂದರೆ ಒಂದೊಂದು ಸಾರಿ ನಾವು ಈ ಹಬ್ಬಗಳಲ್ಲಿ ಮಾಡೋದು ಒಂದು ರೀತಿ ವಿಶೇಷ ಆದರೆ, ಅದನ್ನೇ ನಾವು ಬಿಡೋ ಟೈಮಲ್ಲಿ ಅಂದರೆ ಎಲ್ಲರೂ ಒಂದ್ಸಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕು ಅನ್ನೋ ಖುಷಿಗೆ ನಾವು ಮಾಡಿಕೊಂಡಾಗ ಅದು ತುಂಬ ಇಷ್ಟ ಆಗುತ್ತೆ. ಈಗೇನಾಗುತ್ತೆ, ಬೆಳಗ್ಗೆಯಿಂದ ಹಬ್ಬಗಳಲ್ಲಿ ಸುಸ್ತಾಗಿರ್ತೀವಿ, ಊಟ ಮಾಡೋ ಅಷ್ಟೊತ್ತಿಗೆ ಯಪ್ಪ ಊಟ ಸಾಕಪ್ಪ ಏನು ಬೇಡ ಅಂತೀವಿ. ಒಂದು ಒಬ್ಬಟ್ಟು ತಿನ್ನೋ ಅಷ್ಟೊತ್ತಿಗೆ ಸುಸ್ತು. ಅದೇ ಫ್ರೀ ಇರೋ ಟೈಮಲ್ಲಿ ಮಾಡಿಕೊಡಿ, ಎಲ್ಲರೂ 2ರಿಂದ 3 ಒಬ್ಬಟ್ಟು ತಿಂತಾರೆ. ಅಷ್ಟು ಇಷ್ಟಪಟ್ಟು ತಿಂತಾರೆ, ಚೆನ್ನಾಗೂ ಇರುತ್ತೆ, ತಿನ್ನೋ ಆಸೆ ಕೂಡ ತೃಪ್ತಿ ಆಗುತ್ತೆ. ಅದಕ್ಕೆ ನಾನಿವತ್ತು ಒಬ್ಬಟ್ಟು ಮಾಡಿದ್ದು. ನಾನು ಇವತ್ತು ಏನಾಯ್ತು ಅಂದರೆ ನನಗೆ ಸ್ವಲ್ಪ ಯಾರೋ ಒಂದು ಸಾಂಬಾರು ಪೌಡ್ರದ್ದು ಕೂಡ ಆರ್ಡ್ರು ಬಂತು. ಅದನ್ನು ಮಾಡಬೇಕು ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ಇದನ್ನು ಮಾಡಿ ನಿಮಗೆ ಸುಮ್ಮನೆ ತೋರಿಸ್ತೆ ನನ್ನ ಮಧ್ಯಾಹ್ನದ ವ್ಲಾಗಲ್ಲಿ ಒಂದು ಚೇಂಜಸ್ ಏನಿರುತ್ತೆ ಅಂತೇಳ್ಬಿಟ್ಟು. ನೀವು ಯಾವಾಗಾದರೂ ಒಂದ್ಸಲಿ ಸುಮ್ಮನೆ ಒಂದು ಪಾವು ಹಾಕಿ ನೀವು ಮಾಡಿ ನೋಡಿ. ಆವಾಗ ಮನೇಲಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಅದನ್ನು ಅಂದರೆ ಅಷ್ಟು ಚೆನ್ನಾಗಿ ತಿಂತಾರೆ. ಆವಾಗ ನಿಮಗೂ ಅಂತೆ ಮಾಡಿದ್ದಕ್ಕೆ ತುಂಬ ಖುಷಿ ಆಗುತ್ತೆ. ನೋಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಮಾಮೂಲಿ ಒಂದು ಹುಳಿ ಅನ್ನ ಆದ್ರೂ ಒಂದು ಒಬ್ಬಟ್ಟು ಒಂಥರ ರುಚಿ ಇಷ್ಟಪಟ್ಟು ಎಲ್ಲರೂ ತಿಂದರು. ಎಲ್ರಿಗೂ ಒಂಥರ ಖುಷಿ ಆಯಿತು. ಒಂದು ಊಟದಲ್ಲಿ ಒಂದು ಚೇಂಜಸ್ ಸಿಕ್ತಂಗಾಯಿತು ಅಲ್ವಾ. ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು ರಜೆ ಟೈಮಲ್ಲಿ, ಶನಿವಾರ ಭಾನುವಾರ ಅಂಥ ಟೈಮಲ್ಲಿ. ಆಮೇಲೆ ಮಕ್ಕಳು ಮನೆಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದ್ಸಲಿ ಗೆಸ್ಟ್ಗಳು ಬಂದಾಗಲೂ ಕೂಡ ನಾವು ಮಾಡಬೇಕಾಗತ್ತೆ. ನೋಡಿ ಇವಾಗ ನಾನು ಮಾಡಿರುವಂಥ ಹುಳಿ ಸಾಂಬಾರು ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಮನೆಗೆ ಯಾರು ಗೆಸ್ಟ್ ಬರ್ತಾರೆ ಅಂದರೆ ಬೇರೆ ಸಾಂಬಾರುಗಳೆಲ್ಲ ಒದಗಿಸೋಕ್ಕಾಗಲ್ಲ. ಈ ಥರ ಹುಳಿ ಮಾಡಿಕೊಟ್ಬಿಟ್ರೆ ಒಂದು 10, 12, 15 ಜನ ತನಕನೂ ಅವರು ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಇಷ್ಟಪಡ್ತಾರೆ. ಹುಳಿ ಹೇಗೆ ಮಾಡಿದ್ರಿ ಅಂತ ಕೂಡ ಕೇಳ್ತಾರೆ. ನೀವು ಹೇಗೆ ಮಾಡಿದ್ರಿ ಅನ್ನೋದನ್ನು ಕೂಡ ನೀವು ಹೇಳ್ಬೋದು ಅವರಿಗೆ, ಅಷ್ಟು ಇಷ್ಟಪಡ್ತಾರೆ. ಅದೇ ಸ್ವಲ್ಪ ಸಾಂಬಾರು ಪುಡಿ ಬೇಕು ಅಂತ ಹೇಳ್ಬಿಟ್ಟು ಒಬ್ಬರು ಆರ್ಡ್ರು ಕೊಟ್ಟಿದ್ದರು. ಅದಕ್ಕೆ ನಾನೊಂದು 2-3 ಜನ ಆರ್ಡ್ರು ಕೊಟ್ಟಿದ್ದರು. ನನಗೊಂದು 2 kg ಅಷ್ಟು ಸಾಂಬಾರು ಪುಡಿ ಕೊಡಿ ಅಂತೇಳ್ಬಿಟ್ಟು. ಹಾಗಾಗಿ ನಾನಿವತ್ತು ಈ ನಡುವೆ ಸ್ವಲ್ಪ ಮಳೆ ಅಲ್ವಾ, ಸರಿಯಾಗಿ ಒಣಗ್ಸೋಕ್ಕೆ ಆಗೋಲ್ಲ. ಅದಕ್ಕೆ ಬಿಸಿಲು ಬಂದ ದಿವಸ ಒಂದು 2 ದಿನ ಸ್ವಲ್ಪ ಹೊತ್ತು ಹಾಕ್ಕೊಂಡಿದ್ದೆ. ಇವತ್ತು ಶನಿವಾರ ಹೇಗೂ ಅದನ್ನು ಹುರಿದ್ಬಿಟ್ಟು ಮಾಡಿಸ್ಬಿಡೋಣ. ಸ್ವಲ್ಪ ಬಿಸಿಲು ತುಂಬ ಚೆನ್ನಾಗಿತ್ತು, ಹಾಗಾಗಿ ಎಲ್ಲ ಟೆರೇಸ್ ಮೇಲೆ ಹಾಕಿದ್ದೆ. ಸರಿ ಊಟ ಮುಗಿಸ್ಕೊಂಡು ಹೋಗಿ ತೊಗೊಂಡು ಬರ್ತಾಯಿದ್ದೀನಿ. ಸಾಮಾನ್ಯವಾಗಿ ನಾನು ಡೀಟೇಲ್ಸಾಗಿ ಏನೂ ಹಾಕ್ತಾಯಿಲ್ಲ ಆಲ್ರೆಡಿ, ಯಾಕೆಂದರೆ ಈ ವಿಡಿಯೋ ನಾನು ಹಾಕಿದ್ದೆ. ಇವಾಗ ಆರ್ಡ್ರು ಬಂದಿದೆ, ಆರ್ಡ್ರು ಬಂದಿದ್ದ ಪ್ರಕಾರ ಮಾಡೋಣ ಅಂಥೇಳಿ 2 ಒಲೆಯಲ್ಲಿ ಇಟ್ಕೊಂಡಿದ್ದೀನಿ. 2 ಸ್ಟವ್, ಮೆಣಸಿನ್ಕಾಯಿ ಎಷ್ಟೇ ಒಣಗಿಸಿದ್ರು ಒಂದು ಸ್ವಲ್ಪ ಹೋಯ್ತು.
ಸರಿ ಅನಿ ನಾನು ಕೆಲಸ ಮಾಡಕ್ಕೆ ಶುರು ಮಾಡ್ತೀನಿ. ಅಲ್ಲ 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 ಹೊಡೆದಲ್ಲ ಈಗ ಅಮ್ಮಂಗೆ. ಹೋಗಲೇ ಏನಿಲ್ಲ ಆಗ್ತಾ ಇದ್ದೀನಿ, ಏನು ತಿರುಗಿಸ್ಕೊಳ್ಳಿ ಅಂತ ನೋಡ್ತಾ ಇದ್ದೀನಿ. ಮೆಣಸಿನ್ಕಾಯಿ ಅಮ್ಮ ನಮ್ಮನೇಲಿ ಹಾಕಿದ್ಲು ಕೆಳಗಡೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಮಾಡಿ ಮತ್ತೆ ಹೊಡಿತಾವ್ರೆ. ಇಲ್ಲಿ ನೋಡಿ ನೋಡಿ ಈ ಥರ ವಿಡಿಯೋ ಮಾಡಿದ್ರೆ ಓಕೆ ಅಲ್ವಾ? ಅದನ್ನೇ ಹೇಳಿದ್ದು. ಪುರಿ ಪುರಿ ಆಯ್ತು. ಶುರು ಮಾಡೋದೇ ಇಲ್ವಾ ಇವತ್ತು? ಅವ್ರು ಏನ್ ಮಾಡ್ಬೇಕು ತಲೆ ಹೊಡ್ತಾ ಇಲ್ಲ. ಇದು ಕಟ್ ಮಾಡಿ ಮೆಣಸಿನ್ಕಾಯಿ ತಗೊಂಡ್ ಬಾಯಿ ಕುಕ್ಕರ್ಗೆ ಹಾಕ್ತೀನಿ. ಬಿಡೋ ಸಾಕು ಬಿಡ. ನಮ್ಮ ಅಮ್ಮನಿಗೆ ಒಂದು ಪ್ರಾಬ್ಲಮ್ಮು. ಆ ಪ್ರಾಬ್ಲಮ್ ಯಾವತ್ತೂ ಸರಿ ಹೋಗಲ್ಲ. ಇದಕ್ಕೆ ಇದನ್ನ ಹಾಕ್ತೀನಿ, ಅದನ್ನ ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಇದನ್ನ ಹಾಕಿದ್ದೀನಿ. ಈಗ ಅದಾಗುತ್ತೆ. ಇನ್ನು ಇಷ್ಟು ನಿಮಿಷದಲ್ಲಿ ಇಷ್ಟ ಆಗೋಗುತ್ತೆ. ವಿಡಿಯೋ ಆನ್ ಮಾಡಿದ್ರೆ ಸಾಕು, ಸೌಟ್ ಇಟ್ಕೊಂಡು ತಿರ್ಸೋದು. ಆಫ್ ಮಾಡಿ ಕಟ್ ಮಾಡಿದ್ರೆ ಸೈಡಲ್ಲಿ ಹಿಂಗೆ ಆಟ ಆಡ್ಕೊಂಡು ನಿಂತ್ಕೊಳ್ಳೋದು. ಮೆತ್ತಗೆ ಮಾತಾಡೋದು ಕಲ್ತ್ಕೋಬೇಕು ಫಸ್ಟ್. ಸಾಫ್ಟಾಗಿ ಮೆತ್ತಗೆ ಮಾತಾಡೋದನ್ನ ಕಾಯ 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 ಅಂತ ಮಾತಾಡೋದಲ್ಲ. ನಮ್ಮ ಮನೇಲಿ ಹೆಂಗಮ್ಮ ಮಾತಾಡ್ತೀವಿ ಅದೇ ಸಾಫ್ಟಾಗಿ ಮಾತಾಡಬೇಕು ಅಷ್ಟೇ. ಮೇಲೆ ಹಾಕೋಕ್ಕೈತಪ್ಪ. ಅದನ್ನೇ ನೋಡ್ತಾ ಇದ್ದೀನಿ. ಅಮ್ಮ ಇದು ಇಷ್ಟೊಂದು ಇದೆಯಲ್ಲಮ್ಮ, ಇಷ್ಟಿದೆ. ಇನ್ನು ಹಿಂದ್ಗಡೆ ಇದೆಲ್ಲ ಯೂಸೇ ಮಾಡ್ತಿಲ್ವಲ್ಲ, ಗ್ಲಾಸ್ ಜಾರ್ಗಳು. ಎಲ್ಲ ಹುರಿದು ಸಾಯಂಕಾಲ ಎಲ್ಲ ತೊಗೊಂಡು ಬಂದು ಸ್ವಲ್ಪ ಹಾರಕ್ಕೆ ಇಟ್ಬಿಟ್ಟು ಜರಡಿ ಮಾಡಿ ಎತ್ತಿಡ್ತಾ ಇದ್ದೀನಿ. ಈಗ ಅವ್ರಿಗೆ ಯಾರ್ಯಾರಿಗೆ ಎಷ್ಟು ಬೇಕು ಅಂತ ಒಂದು 3-4 ಜನ ಆರ್ಡ್ರ್ ಇದೆ. ಅದನ್ನು ಅವ್ರಿಗೆ ಪ್ಯಾಕ್ ಮಾಡಿಬಿಟ್ಟು ತೂಕ ಹಾಕಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಕೊಡಬೇಕು. ಫ್ರೆಂಡ್ಸ್, ನಿಮಗೂ ಏನಾದರೂ ಬೇಕಿದ್ದರೆ ಹೇಳಿ. ನಿಮಗೆ ಯಾವ ಸಾಂಬಾರು ಪುಡಿ, ಮಟನ್ ಸಾಂಬಾರು ಪುಡಿ, ತಿಳಿ ಸಾರು ಪುಡಿ ಎಲ್ಲನೂ ಸಿಗುತ್ತೆ. ನನ್ನ ಇದ್ರ ಮೇಲೆ ಫೋನ್ ನಂಬರ್ ಬರುತ್ತೆ.